ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ದ ಹರ್ಷಲು ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾವು ಇವತ್ತು ಕ್ರಿಪ್ಟೋ ಕರೆನ್ಸಿ ಬಗ್ಗೆ, ಡಾರ್ಕ್ ರಿಯಾಲಿಟಿ ಬಗ್ಗೆ ನಾವು ನೋಡೋಣ. ಓಕೆ, ಕ್ರಿಪ್ಟೋ ಕರೆನ್ಸಿಯಲ್ಲಿ ನಾನು ಪರ್ಸ್ನಲಾಗಿ ಯಾವುದೇ ರೀತಿ ಇನ್ವೆಸ್ಟ್ ಮಾಡಲ್ಲ, ಮತ್ತು ಟ್ರೇಡಿಂಗು ಪ್ರೆಸೆಂಟ್ ನಾನು ಯಾವುದೇ ರೀತಿ ಮಾಡಲ್ಲ. ಇನ್ ಫ್ಯೂಚರಲ್ಲಿ ಮಾಡ್ತೀನಿ ಅಂತ ಖಂಡಿತವಾಗಿ ಮಾಡ್ತೀನಿ. ಬಟ್ ಯಾವ ಕಾರಣಕ್ಕೆ ನಾನು ಅಲ್ಲಿ ಮಾಡ್ತೀನಿ ಅಂತಂದರೆ, ಬ್ರೋಕ್ರೇಜ್ ಕರೆಕ್ಟಾಗಿರಬೇಕು, ನಮ್ಮ ಇಂಡಿಯಾದಲ್ಲಿ ಲೀಗಲ್ ಆಗಿ ಇರಬೇಕು. ಓಕೆ, ಇವಾಗ ನಾವು ಯಾವುದೇ ಇಂಡಿಯನ್ ಮಾರ್ಕೆಟಲ್ಲಿ ಯಾವುದೇ ಸ್ಟಾಕ್ಸ್ ಆಗಲಿ ಫ್ಯೂಚರ್ ಆ್ಯಂಡ್ ಆಪ್ಷನಲ್ಲಿ ನಾವು ಟ್ರೇಡ್ ಮಾಡಬೇಕಂತಂದರೆ ಒಂದು ಲೀಗಲ್ ಇದೆ. ಇನ್ ಕೇಸ್ ಏನೇ ಫಾಲ್ಟ್ ಆದರೂ ಪ್ರಾಬ್ಲಮ್ ಆದ್ರೂ ಅದಕ್ಕೆ NSE SEBI ಅಂತ ಇದೆ. ನಾವು ಅಲ್ಲಿ ಹೋಗಿ ಕಂಪ್ಲೇಂಟ್ ಮಾಡ್ಬೋದು. ಇಲ್ಲ ನಮ್ಮ ಬ್ರೋಕರೇಜಲ್ಲಿ ಪ್ರಾಬ್ಲಮ್ ಇದೆ, ನಮ್ಮ ಬ್ರೋಕರ್ ಹತ್ರ ನಾವು ಕಂಪ್ಲೇಂಟ್ ಮಾಡ್ಬೋದು. ಬಟ್ ಆದರೆ ನಮ್ಮ ಕ್ರಿಪ್ಟೋ ಕರೆನ್ಸಿಯಲ್ಲಿ ಯಾವುದೇ ರೀತಿ ಇದು ಬಂದ್ಬಿಟ್ಟು ಲೀಗಲೂ ಇಲ್ಲ ನಮ್ಮ ಭಾರತದಲ್ಲಿ, ಮತ್ತು ಇಲ್ಲೀಗಲ್ ಕೂಡ ಇಲ್ಲ. ಸೊ ಇದರಿಂದ ತುಂಬ ತೊಂದರೆಗಳಾಗೋ ಚಾನ್ಸಸ್ ಇದೆ. ಎಕ್ಸಾಂಪಲ್ಗೆ ಬೇರೆ ಬೇರೆ ಎಕ್ಸ್ನೆಸ್ಸು ಮತ್ತು ಬೇರೆ ಬೇರೆ ವಜೆರೆಕ್ಸು ಮತ್ತು ಈ ರೀತಿ ಕ್ರಿಪ್ಟೋ ಕರೆನ್ಸಿ ನಾವು ಟ್ರೇಡಿಂಗ್ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಟ್ರೇಡ್ ಮಾಡೋದ್ರಿಂದ ಡೆಪಾಸಿಟ್ ಮಾಡಿ ವಿಡ್ರಾ ಮಾಡೋಕ್ಕಾಗದಿರೋರು ತೊಂದರೆಯಲ್ಲಿ ತುಂಬ ಜನ ಇದ್ದಾರೆ. ಮತ್ತು ಇವಾಗ ಇತ್ತೀಚೆಗೆ ಬಂದ್ಬಿಟ್ಟು ಸಿಕ್ಕಾಪಟ್ಟೆ ಯೂಟ್ಯೂಬರ್ಸ್ ಬಂದ್ಬಿಟ್ಟು ಈ ಡೆಲ್ಟಾ ಎಕ್ಸ್ಚೇಂಜ್ ಬಗ್ಗೆ ತುಂಬ ಜನ ಎಕ್ಸ್ಪ್ಲೇನ್ ಮಾಡ್ತಾನೆ ಇರ್ತಾರೆ. ನಿಮಗೆ ಅಡ್ವರ್ಟೈಸ್ಮೆಂಟ್ ಥರ ಕೊಡ್ತಾ ಇದ್ದಾರೆ. ಅದರಲ್ಲಿ ನಿಮಗೆ ಏನು ಹೇಳ್ತಾರೆ ಅಂತಂದರೆ, ನೀವು ಫ್ಯೂಚರ್ ಮಾಡ್ಬೋದು, ಫ್ಯೂಚರ್ ಟ್ರೇಡಿಂಗ್ ಮಾಡ್ಬೋದು, ಮತ್ತು ಆಪ್ಷನ್ ಟ್ರೇಡಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ. ಬಟ್ ಅದರಲ್ಲಿರೋ ಡಾರ್ಕ್ ರಿಯಾಲಿಟಿ ಅಂದರೆ ರಿಯಾಲಿಟಿ ಬಗ್ಗೆ ಯಾರೂ ನಿಮಗೆ ಎಕ್ಸ್ಪ್ಲೇನ್ ಮಾಡಿರಲ್ಲ. ಅಂದರೆ ಅದರಲ್ಲಿರೋ ಬ್ರೋಕರೇಜು ಏನೇನಿದೆ, ಮತ್ತು ಲಿವರೇಜ್ ಬಗ್ಗೆ ಹೇಳ್ತಾರೆ. ನಿಮಗೆ 200 ಟೈಮ್ಸ್ ನೀವು ಲಿವರೇಜ್ ತೊಗೋಬೋದು. 1,000 ರೂಪಾಯಿ ತಂದರೆ ನೀವು 2 ಲಕ್ಷ ಟ್ರೇಡ್ ಮಾಡ್ಬೋದು. ಬಟ್ ಅಲ್ಲಿ ಲಾಸ್ ಆದರೆ ಎಷ್ಟು ಲಾಸ್ ಆಗುತ್ತೆ ಅಂತ ನಿಮ್ಗೆ ಯಾರಿಗೂ ಹೇಳಲ್ಲ ಅದರ ಬಗ್ಗೆ. ಜಸ್ಟ್ ಸುಮ್ಮನೆ ಬಂದುಬಿಟ್ಟು ನಿಮಗೆ ಲಿವರೇಜ್ ಇದೆ, ಇಷ್ಟು ಮಾಡಿ, ಇಷ್ಟು ಟ್ರೇಡ್ ಮಾಡಿ, ನಿಮಗೆ ಇಷ್ಟು ಲಾಭ ಬರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಡೀಟೇಲಾಗಿ ಇವತ್ತು ನಾವು ಸ್ಕ್ರೀನಲ್ಲಿ ಹೋಗಿ ನೋಡೋಣ. ನಾನು ಕ್ರಿಪ್ಟೋ ಕರೆನ್ಸಿಲಿ ಯಾವ ಕಾರಣಕ್ಕೆ ಇನ್ವೆಸ್ಟ್ ಮಾಡಲ್ಲ ಅನ್ನೋದು ಫಸ್ಟ್ ಪಾಯಿಂಟು. ಇವಾಗ ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಯಾವುದೇ ಕಂಪ್ನೀಸನ್ನು ತೊಗೊಂಡ್ರೆ ಅದಕ್ಕೆ ಫಂಡಮೆಂಟಲ್ ಇದೆ, ಅಂಡರ್ಲೈನ್ ವ್ಯಾಲ್ಯೂ ಅಂತ ಇದೆ. ಅಂಡರ್ಲೈನ್ ವ್ಯಾಲ್ಯೂ ಅಂತಂದರೆ, ಇವಾಗ ಯಾವುದೇ ಒಂದು ಕಂಪ್ನಿ, ಎಕ್ಸಾಂಪಲ್ ರಿಲಯನ್ಸ್ ಇದು ನಾವು ಶೇರ್ಸ್ನ ನಾವು ಬೈ ಮಾಡ್ತೀವಿ ಅಂತಂದರೆ ಅದಕ್ಕೆ ಅಂಡರ್ಲೈನ್ ವ್ಯಾಲ್ಯೂ ಇದೆ, ರೈಟ್? ಅದಕ್ಕೊಂದು ಕಂಪ್ನಿ ಇದೆ, ಓಕೆ, ಫೌಂಡರ್ಸ್ ಇರ್ತಾರೆ, ಮತ್ತು ಎಂಪ್ಲಾಯೀಸ್ ಇರ್ತಾರೆ, ಮತ್ತು ಅದರೇ ಆದಂಥ ಒಂದು ಪ್ರಾಡಕ್ಟ್ಸ್ಗಳಿರುತ್ತೆ. ಬಟ್ ಆದರೆ ಕ್ರಿಪ್ಟೋ ಕರೆನ್ಸಿಯಲ್ಲಿ ಆ ರೀತಿ ಅಂಡರ್ಲೈನ್ ವ್ಯಾಲ್ಯೂನೇ ಇಲ್ಲ. ಓಕೆ, ಆ ಕಂಪ್ನಿ ಆ ರೀತಿ ಕಂಪ್ನಿ ಅಂದರೆ ಆ ಪ್ರಾಡಕ್ಟ್ ಏನಿದೆ ಅನ್ನೋದು ಯಾವುದೂ ರೀತಿ ಅಂಡರ್ಲೈನೇ ಇಲ್ಲ. ಅದಕ್ಕೆ ಝೀರೋ ಅಂಡರ್ಲೈನ್ ವ್ಯಾಲ್ಯೂ ಇದೆ. ಅದು ಬಂದ್ಬಿಟ್ಟು ಒಂದು ಇಮ್ಯಾಜಿನರಿ ಒಂದು ಕಂಪ್ನಿ ವ್ಯಾಲ್ಯೂ ಕೊಟ್ಟಿರ್ತಾರೆ. ಇವಾಗ ನಾವು ಒಂದು ಕಂಪ್ನಿ ಅಂತ ತೊಗೊಂಡ್ರೆ ಅದಕ್ಕೆ ಮಾರ್ಕೆಟ್ ಕ್ಯಾಪ್ ಇದೆ. ಅದೇ ರೀತಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಮಾರ್ಕೆಟ್ ಕ್ಯಾಪ್ ಇದೆ, ಬಟ್ ಅದರ ಅಂಡರ್ಲೈನ್ ವ್ಯಾಲ್ಯೂ ಏನಂತ ನೋಡಿದ್ರೆ ಝೀರೋ ಇದೆ. ಅದರ ಅಂಡರ್ಲೈನ್ ವ್ಯಾಲ್ಯೂ ಝೀರೋ, ನೆಗೆಟಿವ್ ಇದೆ ಆ್ಯಕ್ಚುಲಿ. ಆ ಕಾರಣಕ್ಕೋಸ್ಕರ ಈ ಕ್ರಿಪ್ಟೋ ಕರೆನ್ಸಿಲಿ ಇನ್ವೆಸ್ಟ್ ಮಾಡೋದು ತುಂಬ ತೊಂದರೆ ಆಗ್ಬೋದು ಫ್ಯೂಚರಲ್ಲಿ, ಇಲ್ಲ ಜಾಸ್ತಿನೂ ಆಗ್ಬೋದು. ಅದ್ರ ಬಗ್ಗೆ ನಮಗೆ ಗೊತ್ತಿಲ್ಲ. ಆದರೆ ಟ್ರೇಡಿಂಗ್ ನಾವು ಮಾಡ್ಬೋದು, ಬಟ್ ಅದು ಮಾಡೋಕ್ಕೆ ಮುಂಚೆ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಕಂಪ್ಲೀಟ್ ನಾಲೆಜ್ ತಿಳ್ಕೊಬೇಕು. ಯಾವ ಕಾರಣಕ್ಕೋಸ್ಕರ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ, ನಿಮ್ಗೆ ಲಾಭ ಆಗುತ್ತಾ, ನಷ್ಟ ಆಗುತ್ತಾ, ಅದ್ರ ಬ್ರೋಕರೇಜ್ ಏನು, ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ ಅನ್ನೋಂಥ ಅದ್ರ ಬಗ್ಗೆ ನಾವು ನೋಡ್ಬೋದು. ಅದನ್ನು ನಾನು ಸ್ವಲ್ಪ ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಲ್ಲಿ ನೀವು ಸ್ಕ್ರೀನಲ್ಲಿ ನೀವು ನೋಡ್ಬೋದು, ಇದು ಬಂದುಬಿಟ್ಟು ಡೆಲ್ಟಾ ಎಕ್ಸ್ಚೇಂಜು. ನಾನು ಬಂದುಬಿಟ್ಟು ಇದರಲ್ಲಿ ಲಾಗಿನೂ ಆಗಿಲ್ಲ, ಮತ್ತು ನಾನು ಟ್ರೇಡ್ ಕೂಡ ತೊಗೊಳ್ಳಲ್ಲ. ಇದರಲ್ಲಿ ನಿಮಗೆ ಇದನ್ನ ಯಾವುದು ಸಜೆಷನ್ ಮಾಡ್ತಾಯಿಲ್ಲ. ಇಲ್ಲಿ ಏನಕ್ಕೆ ಅಂತ ಈ ಡೆಲ್ಟಾ ಎಕ್ಸ್ಚೇಂಜ್ ಎಕ್ಸಾಂಪಲ್ ತೊಗೊಂಡಿದ್ದೀನಿ ಅಂತಂದರೆ, ಇದನ್ನು ತುಂಬ ಯೂಟ್ಯೂಬರ್ಸು ನಿಮಗೆ ಪ್ರಮೋಟ್ ಮಾಡ್ತಾ ಇದ್ದಾರೆ. ಬಟ್ ಇದರ ಬಗ್ಗೆ ಇದರ ಹಿಂದೆ ಇರೋ ಕೆಲವೊಂದು ಪಾಸಿಟಿವ್ ನೆಗೆಟಿವ್ ಬಗ್ಗೆ ನಾವು ನೋಡೋಣ. ಇಲ್ಲಿ ನಮಗೆ ಇಂಡಿಯಾದಲ್ಲಿ ಟ್ರೇಡ್ ಮಾಡೋಕ್ಕೆ ನಮಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಬಟ್ ಆದರೆ ಇಲ್ಲಿ ಅವರ ಚಾರ್ಟ್ ಕೂಡ ಇದೆ. ಓಕೆ, ಇಲ್ಲಿ ನಾನು ನಿಮಗೆ 1 ಮಿನಿಟ್ ಕ್ಯಾಂಡಲ್ ಹಾಕಿ ತೋರಿಸ್ತೀನಿ. 1 ಮಿನಿಟ್ ಕ್ಯಾಂಡಲಲ್ಲಿ ನೀವು ಈ ಕ್ಯಾಂಡಲಲ್ಲೇ ತೊಗೊಳ್ಳಿ. ಈ ಕ್ಯಾಂಡಲಲ್ಲಿ 33 ಪಾಯಿಂಟ್ ಇದೆ. 82,236 ಬಂದುಬಿಟ್ಟು ಕ್ಲೋಸಿಂಗ್ ಇದೆ. ಲೋ ನೋಡಿ ಎಷ್ಟಿದೆ, 82 ಇದೆ. ಆಲ್ಮೋಸ್ಟ್ 50 ಪಾಯಿಂಟು. ಜಸ್ಟ್ 1 ಮಿನಿಟ್ ಕ್ಯಾಂಡಲಲ್ಲಿ $50 ಹೋಗುತ್ತೆ. ಅದೇ ರೀತಿ 100 ಈ ಕ್ಯಾಂಡಲೆಲ್ಲ ತೊಗೊಂಡ $115 ಇದೆ ನೋಡಿ. ಇದು ಕೂಡ $120. 1 ನಿಮಿಷ ಇಷ್ಟು ವಾಲೆಟಿಲಿಟಿ ಇದೆ. ಓಕೆ, ಇಷ್ಟು ವಾಲೆಟಿಲಿಟಿ ಇದೆ. ಮತ್ತು ಈ ಡೆಲ್ಟಾ ಎಕ್ಸ್ಚೇಂಜು ನಿಮಗೆ ಫಸ್ಟು ಬ್ರೋಕರೇಜಸ್ ನೋಡೋಣ. ಇಲ್ಲಿ ಫ್ಯೂಚರ್ಸ್ ಅಂತ ನೋಡೋಣ. ನಾವು ಎಕ್ಸಾಂಪಲ್ಗೆ 82,400 ಪ್ರೆಸೆಂಟ್ ಮಾರ್ಕೆಟಲ್ಲಿ ಇದೆ ಅಂತ ಅಂದ್ಕೊಳ್ಳಿ. ನೀವು ಇಷ್ಟು ದುಡ್ಡಿಗೆ ಬೈ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ ಫ್ಯೂಚರ್ನ. ಓಕೆ, ಇದಕ್ಕೆ ನೀವು ಜಸ್ಟ್ $100 ಪ್ರಾಫಿಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. 82,500 ಪ್ರಾಫಿಟ್ ಮಾಡಿದ್ದೀರಾ. 1000
ಲಾಟ್ಸ್. ಇದು ಒಂದು ಲಾಟ್ ಅಂದರೆ 0.001 BTC ಅಂತ ಇದೆ. ಇಲ್ಲಿ ನೀವು ನೋಡ್ಬೋದು $31 ಮಾತ್ರ ನೆಟ್ ಪ್ರಾಫಿಟ್ ಸಿಗುತ್ತೆ, ಬ್ಯಾಲೆನ್ಸ್ ನಿಮಗೆ ಬ್ರೋಕರೇಜಲ್ಲೇ ಹೊರಟೋಗುತ್ತೆ. ಎಕ್ಸಾಂಪಲ್ ಅದೇ $100 ನೆಗೆಟಿವಲ್ಲಿ ನಿಮಗೆ ಹೋಗಿದೆ, ಸ್ಟಾಪ್ ಲಾಸ್ ಹಿಟ್ ಆಗಿದೆ ಅಂತ ಅಂದ್ಕೊಳ್ಳಿ. ಎಷ್ಟು 300, 400 ಬೈ ಮಾಡಿದ್ದೀವಿ, ಇಲ್ಲಿ 300ಗೆ ನಾವು ಸೆಲ್ ಮಾಡಿದ್ದೀವಿ ಅಂತ ಅಂದ್ಕೊಳ್ಳಿ. ಇವಾಗ ನೋಡಿ $168 ನಮಗೆ ಲಾಸ್ ಆಗುತ್ತೆ. $168 ಅಂತಂದರೆ ಆಲ್ಮೋಸ್ಟು ಒಂದು 15,000 ರೂಪಾಯಿವರೆಗೂ ಬರ್ಬೋದು ಅನ್ಕೊಳ್ತೀನಿ, ರೈಟ್? 13,000 ಲಾಸಲ್ಲಿ ಹೋಗುತ್ತೆ. ಈ ಲಾಟ್ ಸೈಜ್ ಜಾಸ್ತಿ ಇದೆ ಅಂತ ಅಂದ್ಕೊಳ್ಳಿ, ಕಡಿಮೆನೇ ಮಾಡ್ಕೊಳ್ಳೋಣ, 100 ಮಾಡ್ಕೊಳ್ಳೋಣ. 100 ಮಾಡ್ಕೊಂಡ್ರೂ ನಿಮಗೆ $17 ಲಾಸಲ್ಲಿದೆ. ಅದೇ ನೀವು $100 ಲಾಟಲ್ಲೇ ನೀವು ಬೈ ಮಾಡಿದ್ದೀರಾ, $100 ಪ್ರಾಫಿಟ್ ಮಾಡಿದ್ದೀರಾ ಅಂತ ಅಂದ್ಕೊಳ್ಳಿ. 500 ರೂಪೀಸ್, 82,500 ರೂಪೀಸ್ ಪ್ರಾಫಿಟ್ ಮಾಡಿದ್ದೀರಾ ಅಂದ್ಕೊಳ್ಳಿ. ಇಲ್ಲಿ ನೀವು ನೋಡ್ಬೋದು ಜಸ್ಟ್ $3. ಓಕೆ, $3 ಮಾತ್ರ ನೀವು ಪ್ರಾಫಿಟ್ ಮಾಡಿದ್ದೀರಾ. ಅಂದರೆ ಲಾಸ್ ಆದಾಗ ನಮಗೆ ಎಷ್ಟು ಲಾಸ್ ಆದಾಗ 300 ಅಂತ ಅಂದ್ಕೊಳ್ಳಿ. $100 ನಮಗೆ ಲಾಸ್ ಆಗಿದೆ ಅಂತ ಅಂದ್ಕೊಳ್ಳಿ. ಲಾಸ್ ಆದಾಗ $17 ಅಂತಂದರೆ ಎಕ್ಸಾಂಪಲ್ಗೆ ನಿಮಗೆ 17 × 90 ಅಂದ್ಕೊಳ್ಳಿ, ರೌಂಡ್ ಫಿಗರ್ ತೊಗೊಳ್ಳೋಣ. 1,500 ರೂಪಾಯಿ ನಮಗೆ ಲಾಸ್. ಅದೇ ನಿಮಗೆ $4 ಪ್ರಾಫಿಟ್ ಆಗಿದೆ ಅಂತಂದರೆ $360 ರೂಪಾಯಿ. ನೋಡಿ ಎಷ್ಟು ಲಾಸು ಆಗಿದೆ ಅಂತ. ಇದು ಮುಂಚೆ ನೋಡಿ, ಮುಂಚೆ ನಮ್ಮ ಬ್ರೋಕರೇಜ್ಗಳು ನಮ್ಮ ಇಂಡಿಯನ್ ಮಾರ್ಕೆಟಲ್ಲಿ ಇದೇ ರೀತಿ ಇತ್ತು. 0.5%, 50, ಇಲ್ಲಾಂದರೆ 0.25%, ಇಲ್ಲಾಂದರೆ 1%, ಈ ರೀತಿ ನಮ್ಮ ಪರ್ ಟ್ರಾನ್ಸಾಕ್ಷನ್ ಮೇಲೆ ನಮಗೆ ಬ್ರೋಕರೇಜ್ ಇರ್ತಾಯಿತ್ತು ಮುಂಚೆ ಇಂಡಿಯನ್ ಮಾರ್ಕೆಟಲ್ಲಿ. ಅದಾದಮೇಲೆ ಝೀರೋದ ಬಂದುಬಿಟ್ಟು $20 ಬೈ ಮತ್ತು $20 ಸೆಲ್ ಅಂತ ಮಾಡಿ ನಮಗೆ ಒಂದು ರೇಂಜಲ್ಲಿ ಇವಾಗ ಒಂದು ಲಾಟ್ ಅಲ್ಲ, ಒಂದು ಟ್ರೇಡಿಗೆ ಅಂತ ಮಾಡಿರೋದ್ರಿಂದ ನಮ್ಮ ಬ್ರೋಕರೇಜ್ ಕಡಿಮೆ ಆಗಿದೆ. ಮುಂಚೆ ನಾನು ICICI ಸೆಕ್ಯೂರಿಟೀಸಲ್ಲಿ ವರ್ಕ್ ಮಾಡುವಾಗ ತುಂಬ ಜನ ಬಂದುಬಿಟ್ಟು ಒಂದು 5,000 ರೂಪಾಯಿ ಪ್ರಾಫಿಟ್ ಆಗಿರುತ್ತೆ ಇವತ್ತು. ನೆಕ್ಸ್ಟ್ ಡೇ ನೋಡಿದ್ರೆ ಈ 5,000 ರೂಪಾಯಿ ಪ್ರಾಫಿಟ್ ಮೈನಸ್ಸಲ್ಲಿರೋದು. ಕಾರಣ ಏನಂತಂದರೆ ಈ 5,000 ರೂಪಾಯಿ ಬಂದುಬಿಟ್ಟು ಬ್ರೋಕರೇಜ್ಗೆ ಹೊರಟೋಗ್ಬಿಟ್ಟಿರೋದು. ಓಕೆ, ಯಾವ ಬ್ರೋಕರೇಜ್ ಅಂತ ಹೇಳಲ್ಲ, ತುಂಬ ಬ್ರೋಕರೇಜ್ ಇದೇ ರೀತಿ ಇತ್ತು. ಓಕೆ, ಇವಾಗ ನಾವು ಇದನ್ನೇ ಇಲ್ಲಿ ಡೆಲ್ಟಾ ಎಕ್ಸ್ಚೇಂಜಲ್ಲೂ ಸೇಮ್ ಸಿನಾರಿಯೋನೂ ಇದೆ. ಬ್ರೋಕರೇಜ್ ತುಂಬ ಅತಿ ಹೆಚ್ಚಿದೆ. ಇದ್ರ ಬಗ್ಗೆ ನಿಮ್ಗೆ ಯಾರೂ ಹೇಳ್ತಾ ಇಲ್ಲ ಬ್ರೋಕರೇಜ್ ಎಷ್ಟು ಹೆಚ್ಚಿದೆ ಅಂತ. ಫಸ್ಟ್ ಆಫ್ ಆಲ್ ಮಾರ್ಕೆಟ್ ಬಂದುಬಿಟ್ಟು ಕ್ರಿಪ್ಟೋ ಕರೆನ್ಸಿಲಿ ಇದು ಬಿಟ್ಕಾಯಿನ್. ಓಕೆ, ಬಿಟ್ಕಾಯಿನಲ್ಲಿ ತುಂಬ ವಾಲೆಟಿಲಿಟಿ ಇದೆ, ಬೇರೆ ಕಾಯಿನ್ಸು ಅಷ್ಟೇ. ಓಕೆ, ವಾಲೆಟಿಲಿಟಿ ಇದೆ. ಈ ರೀತಿ ವಾಲೆಟಿಲಿಟಿ ಮಾರ್ಕೆಟಲ್ಲಿ ನೀವು ಒನ್ ಮಿನಿಟ್ ಕ್ಯಾಂಡಲಲ್ಲಿ $100-150 ಅಪ್ ಆ್ಯಂಡ್ ಡೌನ್ ಹೋಗೋದ್ರಿಂದ ಒಂದು ವೇಳೆ ನೀವು ಲಾಸಲ್ಲಿ ಹೋಗುವಾಗ ತುಂಬ ಅತಿ ಹೆಚ್ಚು ಲಾಸಲ್ಲಿ ಹೋಗ್ತೀರಾ. ಬ್ರೋಕರೇಜೇ ಹೊರಟೋಗುತ್ತೆ ನಮ್ಮದು. ಓಕೆ, ಅದೇ ರೀತಿ ನಾವು ಆಪ್ಷನ್ಸೇ ತೊಗೊಳ್ಳಿ. ಆಪ್ಷನ್ 300 ಪ್ರೀಮಿಯಮಲ್ಲಿ ನಾವು ಬೈ ಮಾಡಿದ್ದೀರಿ ಅಂದ್ಕೊಳ್ಳಿ. ಇವಾಗ 500ಗೆ $200 ನಾವು ಪ್ರಾಫಿಟ್ ಮಾಡಿದ್ದೀವಿ. 100 ಅಂದ್ಕೊಳ್ಳಿ. ಓಕೆ, 1000 ಬೇಡ, 100 ಅಂದ್ಕೊಳ್ಳಿ. $14 ಮಾತ್ರ ನಾವು ಪ್ರಾಫಿಟ್ ಮಾಡಿದ್ದೀವಿ. ಆದರೆ ಲಾಸ್ ನಾವು ಬರೀ 100 ಅಂದ್ಕೊಳ್ಳೋಣ, $100 ಅಂದ್ಕೊಳ್ಳೋಣ, $15. 200 ಪ್ರಾಫಿಟ್ ಮಾಡಿದ್ರು ನಿಮ್ಗೆ $15 ಸಿಕ್ಕಿತ್ತು. 100 ಲಾಸ್ ಮಾಡಿದ್ರೆ ನಿಮಗೆ $15 ಲಾಸಲ್ಲಿದೆ. ಅದೇ ರೀತಿ ನೀವು ಮತ್ತೆ 200 ಇಲ್ಲಿ ಏನಾದರೂ ಲಾಸ್ ಆದರೆ $200 ಎಷ್ಟಾಗಿದೆ, $24 ಲಾಸ್ ಆಗುತ್ತೆ. ನೀವು ಒಂದು ವೇಳೆ ಈ ರೀತಿ ಇವಾಗ ನೀವು ಬೈ ಮಾಡಿಕೊಂಡು ಪ್ರಾಫಿಟ್ ಆಗ್ತಾಯಿದೆ ಅಂದ್ಕೊಳ್ಳಿ. ಓಕೆ, ಪ್ರಾಫಿಟ್ ಈ ರೀತಿ ಇರುತ್ತೆ. ಬ್ರೋಕರೇಜ್ ನಿಮ್ಮ ಲಾಸ್ ರಿಯಲ್ ನೆಟ್ P&L ಏನಿರುತ್ತೆ ಈ ರೀತಿ ಇರುತ್ತೆ ನಿಮ್ಮದು. ಓಕೆ, ನೀವು ಲಾಭ ಮಾಡಬೇಕಂತಂದರೆ ಇಷ್ಟು ದೊಡ್ಡ ಮಾಡಿದ್ರೆ ನಿಮಗೆ $100 ಬರುತ್ತೆ ಅಂದ್ಕೊಳ್ಳಿ. ಜಸ್ಟ್ ಮಾರ್ಕೆಟ್ ಇಷ್ಟೇ ಕೆಳಗಡೆ ಬಂದರೂ ಕೂಡ ನಿಮಗೆ ಇಲ್ಲಿ -$300 ಹೋಗುತ್ತೆ. ಓಕೆ, ಇದು ರಿಯಾಲಿಟಿ ಆಫ್ ದ ಇವಾಗ ಪ್ರೆಸೆಂಟಲ್ಲಿರೋ ಮಾರ್ಕೆಟ್ ಕಂಡೀಷನ್ ಅದು. ಓಕೆ, ಬ್ರೋಕರೇಜ್ ಈ ರೀತಿ ಇರೋದ್ರಿಂದ ನೀವು ಖಂಡಿತವಾಗ್ಲೂ ಇವಾಗ ಲಾಸ್ ಮಾಡ್ಕೊಳ್ಳೋದೇ ಜಾಸ್ತಿ ಆಗುತ್ತೆ. ನೀವು ಡೆಲ್ಟಾ ಎಕ್ಸ್ಚೇಂಜ್ ಆಗಲಿ ಯಾವುದೇ ಆಗಲಿ. ಮತ್ತು ಲಿವರೇಜ್ ಏನಾದರೂ ತೊಗೊಂಡ್ರೆ ಏನಾಗುತ್ತೆ, ನೀವು ಲಿವರೇಜ್ ತೊಗೊಂಡಾಗ 1:200 ಲಿವರೇಜಲ್ಲಿ ತೊಗೊಂಡಾಗ ನೀವು ಮಾತ್ರ $1,000 ರೂಪಾಯಿ ಇದೆ, $2,00,000 ಇರುತ್ತೆ. ನೀವು 10 ಇವಾಗ ಇಲ್ಲಿ ಜಸ್ಟ್ ನೀವು $2 ಲಾಸ್ ಮಾಡಿಕೊಂಡ್ರೂ ಕೂಡ ಇಂಟು 200 ಎಷ್ಟಾಯಿತು, $400 ಲಾಸ್ ಆಗಿಬಿಡ್ತೀರಾ ನೀವು. ಜಸ್ಟ್ ನೀವು ಲಾಸ್ ಆಗಿರೋದು ಜಸ್ಟ್ $2 ಲಾಸ್ ಆದರೆ $400. ಸೊ ಲಿವರೇಜ್ ಅನ್ನೋದು ತುಂಬ ಡೇಂಜರ್. ಓಕೆ, ಇವಾಗ ನಿಮಗೆ ಸ್ವಲ್ಪ ಅರ್ಥ ಆಗಿರುತ್ತೆ ಅಂದ್ಕೊಳ್ತೀನಿ. ನಾನು ಡೆಪ್ತಾಗಿ ಹೋಗಿಲ್ಲ, ಆದರೂ ಕೂಡ ಸ್ವಲ್ಪ ನೀವು ಬ್ರೋಕರೇಜ್ ಬಗ್ಗೆ ತಿಳ್ಕೊಳ್ಳಿ.
ನೀವು ಕ್ರಿಪ್ಟೋ ಕರೆನ್ಸಿಯಲ್ಲಾದರೂ ಮಾಡಿ, ಇಂಡಿಯನ್ ಮಾರ್ಕೆಟಲ್ಲಾದರೂ ಮಾಡಿ, ಯಾವುದೇ ಮಾರ್ಕೆಟ್ ರಿಸ್ಕ್ ಏನಿದೆ ಅಂತ ಮೊದಲು ತಿಳ್ಕೊಳ್ಳಿ. ಅದರ ಬಗ್ಗೆ ಇನ್ ಡೆಪ್ತ್ ಆಗಿ ಏನೇನಿದೆ ಅಂದರೆ ಅದರಲ್ಲಿರೋ ನೆಗೆಟಿವಿಟಿ ಏನಿದೆ, ಪಾಸಿಟಿವ್ ಏನಿದೆ, ಮತ್ತು ಅದರಲ್ಲಿ ಇರೋ ರಿಸ್ಕ್ ಏನಿದೆ, ಮತ್ತು ಅದು ಹೇಗೆ ವರ್ಕ್ ಆಗುತ್ತೆ, ಇದ್ರ ಬಗ್ಗೆ ಎಲ್ಲ ತಿಳ್ಕೊಂಡು ಮಾಡಿ. ಅದು ತಿಳಿದೇ ಮಾಡಿದ್ರೆ ಖಂಡಿತವಾಗ್ಲೂ ಲಾಸ್ ಆಗ್ತೀರಾ. ತುಂಬ ಜನ ಏನು ಹೇಳ್ತಾ ಇದ್ದಾರೆ, ಇಂಡಿಯನ್ ಮಾರ್ಕೆಟಲ್ಲಿ STT ಚಾರ್ಜ್ ತುಂಬ ಜಾಸ್ತಿ ಮಾಡಿದ್ದಾರೆ, ಮತ್ತು ಮಂತ್ಲಿ ಎಕ್ಸ್ಪೈರಿ ಮಾಡಿದ್ದಾರೆ, ನಾವು ಟ್ರೇಡ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ನೀವು ಕ್ರಿಪ್ಟೋ ಕರೆನ್ಸಿಗೆ ಬನ್ನಿ ಮತ್ತು ಫಾರೆಕ್ಸ್ಗೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಫಾರೆಕ್ಸ್ ಆಗಲಿ ಕ್ರಿಪ್ಟೋ ಕರೆನ್ಸಿ ಆಗಲಿ ಈ ಪ್ರೆಸೆಂಟ್ ಫಾರೆಕ್ಸ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಇಲ್ಲಿಗಲು. ನಮ್ಮ ಇಂಡಿಯನ್ INR ಬಿಟ್ಬಿಟ್ಟು, ಓಕೆ, INR ಮತ್ತು ಬೇರೆ ನೀವು ಕರೆನ್ಸಿ ಟ್ರೇಡ್ ಮಾಡ್ಬೋದು ಲೀಗಲು. INR ಬಿಟ್ಬಿಟ್ಟು ಬೇರೆ ನೀವು ಟ್ರೇಡ್ ಮಾಡೋಂಗಿದೆ ಅಂದರೆ ಯೂರೋ, USD ಈ ರೀತಿ ನೀವು ಟ್ರೇಡ್ ಮಾಡೋದು ಇಲ್ಲಿಗಲ್. ಬಟ್ ಕ್ರಿಪ್ಟೋ ಕರೆನ್ಸಿ ಸ್ವಲ್ಪ ಒಂದು ಲೀಗಲ್ಲೂ ಇಲ್ಲ, ಇಲ್ಲಿಗಲ್ಲೂ ಇಲ್ಲ. ಅದನ್ನು ಮಾಡೋರು ಮಾಡ್ತಾರೆ, ಬಟ್ ಅದ್ರ ಬಗ್ಗೆ ನೀವು ನೋಡಿರ್ಬೋದು. ಇವಾಗ ನಿಮ್ಗೆ ಎಕ್ಸಾಂಪಲ್ ಡೆಲ್ಟಾ ಎಕ್ಸ್ಚೇಂಜ್ ತೋರಿಸಿದ್ದೀನಿ. ತುಂಬ ಜನ ದುಡ್ಡು ಇಸ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ, ಅದು ತುಂಬ ಕಷ್ಟ ಆಗುತ್ತೆ. ಅದ್ರ ಬಗ್ಗೆ ಸ್ವಲ್ಪ ನೀವು ಯಾರೇ ಯೂಟ್ಯೂಬರ್ಸ್ ಆಗಲಿ ನೀವು ಎಕ್ಸ್ಪ್ಲೇನ್ ಮಾಡಿ, ಓಕೆ, ಡೆಲ್ಟಾ ಎಕ್ಸ್ಪ್ಲೇನ್ ಪ್ರಮೋಟ್ ಮಾಡಿ. ಬಟ್ ಆದರೆ ಅದರಲ್ಲಿರೋ ಸ್ವಲ್ಪ ನೆಗೆಟಿವಿಟಿ ಏನಿದೆ ಅನ್ನೋದು ಕೂಡ ನೀವು ಸ್ವಲ್ಪ ದಯವಿಟ್ಟು ಎಲ್ರಿಗೂ ತಿಳಿಸ್ಬೇಕು, ಮತ್ತು ನೀವು ತಿಳ್ಕೊಬೇಕು. ಓಕೆ, ತುಂಬ ಜನ ನೀವು ಬ್ಲೈಂಡಾಗಿ ನನ್ನನ್ನಾಗಲಿ ಯಾರಾಗಲಿ ಯಾರನ್ನೂ ನಂಬಾರ್ದು. ನಿಮ್ಮನ್ನು ನೀವು ನಂಬಿ ಮತ್ತು ವೆರಿಫೈ ಮಾಡಿ, ಇವೆಲ್ಲ ಏನಿದೆ, ಪಾಸಿಟಿವ್ ಏನಿದೆ, ನೆಗೆಟಿವ್ ಏನಿದೆ ಅಂತ ತಿಳ್ಕೊಂಡು ಮಾಡಿ. ಓಕೆ, ಮತ್ತು ಇದೇ ರೀತಿ ನಿಮ್ಗೇನಾದರೂ ಇದರಲ್ಲಿ ಡೌಟ್ ಇದ್ದರೆ, ಇನ್ನೂ ಡೆಪ್ತಾಗಿ ಇನ್ನೂ ಎಕ್ಸ್ಪ್ಲನೇಷನ್ ಮಾಡಬೇಕಂತಂದರೆ ದಯವಿಟ್ಟು ನೀವು ಕಮೆಂಟಲ್ಲಿ ತಿಳಿಸಿ. ಮತ್ತು ಇದ್ರ ಬಗ್ಗೆ ನಾನು ಇನ್ನೂ ಡೀಟೇಲಾಗಿ ನಿಮಗೆ ವಿಡಿಯೋ ಮಾಡಿ ಹೇಳ್ತೀನಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದ.